ಎಲ್ಲ ಸ್ನೇಹಿತರೆಲ್ಲ ಸೇರಿ ಆಚರಿಸ್ತಿದ್ದಾರೆ. ನಾವು ಇವತ್ತು ಎಲ್ಲರೂ ಒಂದು ಹಳೆಯ ಸ್ನೇಹಿತರೆಲ್ಲ ಸೇರುವಂಥ ದಿನ ಸಂಕೇತ ಸೊ ಎಲ್ಲ ಯುವಕರು ಇತ್ತೀಚೆಗೆ ಸ್ವಲ್ಪ ಆದರ್ಶಗಳು ಎಲ್ಲ ತತ್ವ ಸಿದ್ಧಾಂತ ಆದರ್ಶಗಳು ಇಟ್ಕೊಂಡು ನಿಜವಾದ ದೇಶಭಕ್ತಿ ಅಂದರೆ ಯಾವುದೋ ಸ್ವಾರ್ಥಕ್ಕಾಗಿ ದೇಶಭಕ್ತ ಅನ್ನೋದಲ್ಲ, ಯಾವುದೋ ಸ್ವಾರ್ಥಕ್ಕಾಗಿ ಧರ್ಮ ಅನ್ನೋದಲ್ಲ, ನಿಜವಾದ ಧರ್ಮಭಕ್ತಿ ದೇಶಭಕ್ತಿ ಇಟ್ಕೊಂಡು ಎಲ್ಲ ಜನತೆ ನಮ್ಮ ದೇಶ ಎಲ್ಲ ಜನತೆಗೆ ಒಳ್ಳೆಯದಾಗುವಂತೆ ಎಲ್ಲ ಒಗ್ಗಟ್ಟಾಗಿ ಹುಟ್ಟುಹಬ್ಬ ಅಂದ ತಕ್ಷಣ ಹೊಸದಾಗಿ ಏನಾದ್ರು ಮಾಡಬೇಕು ಅಂತ ಅನ್ಕೊಳ್ತಾರಲ್ಲ, ನೀವೇನು ಅನ್ಕೊಂಡಿದ್ದೀರಿ ಸರ್? ಇವತ್ತು ದಿನ ಮಾಡಬೇಕು ಹೊಸದಾಗಿ ಏನಿಲ್ಲ, ಮುಂಚೆಯಿಂದ ನಾವೆಲ್ಲ ಸೇವೆ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ನಾನು ಎಲ್ಲ ರಂಗದಲ್ಲೂ ಸೇವೆ ಮಾಡಿದ್ದೀವಿ. ವಿದ್ಯಾರ್ಥಿ ನಾಯಕರಾಗಿ, ಯುವ ನಾಯಕರಾಗಿ, ಕಾರ್ಮಿಕ ನಾಯಕರಾಗಿ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಎಲ್ಲ ರಂಗದಲ್ಲೂ ನಾವು ಸೇವೆ ಮಾಡ್ತಾ ಇದ್ವಿ. ಅದನ್ನೇ ನಾನು ಹೇಳೋದು, ಇತ್ತೀಚೆಗೆ ಸ್ವಲ್ಪ ಆದರ್ಶ ಧರ್ಮ ಸ್ವಲ್ಪ ತತ್ವ ಸಿದ್ಧಾಂತಗಳು ಕಡಿಮೆ ಆಗ್ತಾ ಇದೆ. ಅದನ್ನೆಲ್ಲರೂ ನಿಜವಾಗ್ಲೂ ಮೈಗೂಡಿಸ್ಕೊಂಡು ಬರೀ ಪೂಟಾಟಿಕೆ ಬಿಟ್ಟು ನಿಜವಾಗ್ಲೂ ನಾವು ಸ್ವಚ್ಛತೆಯಿಂದ ಬಾಳ್ವೆ ನಡೆಸಬೇಕು. ಸರ್, ಅನಾಥಾಶ್ರಮ ಆ ಥರ ಎಲ್ಲರೂ ವಿಸಿಟ್ ಮಾಡೋದಿದೆಯಾ ಸರ್ ಈ ದಿನ? ಅಲ್ಲ, ಮಾಡಿದ್ವಿ, ಬೆಳಿಗ್ಗೆನೇ ಮಾಡಿದ್ವಿ. ಬಸವೇಶ್ವರ ಆರು ವೃತ್ತದಲ್ಲಿ ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿಂದ ರಾಜೇಂದ್ರ ನಮ್ಮ ಶ್ರೀ ಕೈಲಾಸ ದರ್ಶನ ಮಾಡ್ಕೊಂಡು ನಮ್ಮ ಸ್ನೇಹಿತರು ಇನ್ನೂರಿದೆ ಹಾಗೇರಿ ಒಂದು ಆಯಿಂದನೂ ನೀವೇ